ಸರ್ ಇವತ್ತು ಪ್ರತಿಭಟನೆ ಮಾಡಿದ್ರಿ ಏನು ವಿಚಾರಕ್ಕೆ ಸರ್? ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೋಗಿಲು ವಾರ್ಡ್ನ ಕೋಗಿಲು ಸರ್ವೆ ನಂಬರ್ 99, 100, 107, ಶ್ರೀನಿವಾಸಪುರ ಸರ್ವೆ ನಂಬರ್ 22, ಬೆಳ್ಳಳ್ಳಿಯ ಸರ್ವೆ ನಂಬರ್ 18 ಹೀಗೆ 3 ಗ್ರಾಮಗಳ ಸರ್ವೆ ನಂಬರ್ಗಳಲ್ಲಿರ್ತಕ್ಕಂಥ ಸರ್ಕಾರಿ ಜಾಗವನ್ನು ಇವತ್ತು ಒತ್ತುವರಿ ಮಾಡಲಾಗಿದೆ. ಯಾವ ಪ್ರಮಾಣದ ಒತ್ತುವರಿ ಅಂತಂದರೆ, ಇವತ್ತು ಆ ಭಾಗದಲ್ಲಿ ಇದ್ದಂಥ 106 ಎಕರೆ ಸರ್ಕಾರಿ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿಯನ್ನು ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಲ್ಲದೆ ಅಲ್ಲಿರ್ತಕ್ಕಂಥ ಸರ್ಕಾರಿ ಸ್ಮಶಾನವನ್ನು ಕೂಡ ಒತ್ತುವರಿಯನ್ನು ಮಾಡಿ ಆ ಸ್ಮಶಾನ ಜಾಗದಲ್ಲಿ ಕೂಡ ಇವತ್ತು ಮನೆಗಳನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಆ ಭಾಗದ ಜನ ಅಗ್ರಹಾರ ಬಡಾವಣೆ, ಕೋಗಿಲು ಬಡಾವಣೆ ಜನಕ್ಕೆ ಸ್ಮಶಾನಕ್ಕಿರ್ತಕ್ಕಂಥ ಜಾಗದಲ್ಲೂ ಕೂಡ ಇವತ್ತು ಒತ್ತುವರಿ ಆಗ್ತಾ ಇದ್ರು ಕೂಡ ಈ ಕ್ಷೇತ್ರದ ಶಾಸಕರು, ಕಂದಾಯ ಮಂತ್ರಿಗಳು ಇಡೀ ರಾಜ್ಯಾದ್ಯಂತ ಭಾಷಣಗಳನ್ನು ಮಾಡ್ತಾರೆ, ಸಭೆಗಳನ್ನ ಮಾಡ್ತಾರೆ, ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂಥ ಮಾತುಗಳನ್ನು ಹೇಳಿ ಅದು ಮಾಧ್ಯಮಗಳಲ್ಲಿ ಬರೋ ರೀತಿ ಮಾಡ್ತಾರೆ. ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 18 ವರ್ಷಗಳಿಂದ ಶಾಸಕರಾಗಿರ್ತಕ್ಕಂಥ ಕೋಗಿಲು ಗ್ರಾಮದಲ್ಲಿ ಆಗ್ತಾ ಇರ್ತಕ್ಕಂಥ ಅತಿಕ್ರಮಣ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಥವಾ ಅಧಿಕಾರಿಗಳಿಗೆ ನೀವೇ ಕುಮ್ಮಕ್ಕನ್ನು ಕೊಟ್ಟು ಇವತ್ತು ಸರ್ಕಾರಿ ಜಾಗ ಒತ್ತುವರಿ ಆಗಿದ್ರು ಕೂಡ ಅದನ್ನು ತೆರವುಗೊಳಿಸ್ದೆ. ನೀವು ಸ್ವಲ್ಪ ಯೋಚನೆ ಮಾಡ್ಬೋದು. ತಮ್ಮಲ್ಲೊಂದು ಈ ಮಾತನ್ನು ಹೇಳ್ತೇನೆ. ಕಳೆದ 10 ವರ್ಷಗಳಿಂದ ಸಾರ್ವಜನಿಕರು ಮನವಿ ಕೊಡ್ತಾ ಇದ್ರು ಕೂಡ ಅದನ್ನು ಸರ್ವೆ ಮಾಡಿ ಬೌಂಡ್ರಿ ಮಾಡುವಂಥ ಕೆಲಸ ಮಾಡಲ್ಲ ಅಂತಂದರೆ ಇದರಲ್ಲಿ ಶಾಸಕರ ಕೈವಾಡ ಇದೆ ಅಂತಕ್ಕಂಥದ್ದು ನೇರ ಆರೋಪ. ಈಗಾಗಲೇ ಇಡೀ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡ್ತಾರೆ. ಶಾಸಕರು ಸಹೋದರರನ್ನು ಬಿಟ್ಟು ವ್ಯವಹಾರ ಮಾಡ್ತಾವ್ರೆ, ರಿಯಲ್ ಎಸ್ಟೇಟ್ ದಂಧ ಅವರೇ ನಡೆಸ್ತಿದ್ದಾರೆ, ಎಲ್ಲ ಅವ್ರದ್ದೇ ಪಾತ್ರ ಇದೆ, ಎಲ್ಲಿ ಇಲ್ಲಿಗಲ್ ಇರ್ತದೆ, ಯಾವ ಸರ್ಕಾರಿ ಜಾಗ ಇರ್ತದೆ ಅಲ್ಲಿ ಅವರೇ ಇರ್ತಾರೆ ಅಂತ ಜನ ಮಾತಾಡ್ತಾರೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಕೋಗಿಲು ಬಡಾವಣೆಯಲ್ಲೂ ಕೂಡ ಆಗಿರ್ತಕ್ಕಂಥ ಈ ಅತಿಕ್ರಮಣವನ್ನು ತೆರವುಗೊಳಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡಿ ಪ್ರತಿಭಟನೆ ಮಾಡಿಕೊಟ್ರೆ, ಇವತ್ತು ಶಾಸಕರು ತಮ್ಮ ಅಧಿಕಾರ ದರ್ಪವನ್ನು ಬಳಸಿ, ತಮ್ಮ ಸರ್ಕಾರಿ ಪ್ರಭಾವವನ್ನು ಬಳಸಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಬಂಧನ ಮಾಡಿ ಇವತ್ತು ಈ ಪೊಲೀಸ್ ಗ್ರೌಂಡ್ಗೆ ಕರ್ಕೊಬಂದಿದ್ದಾರೆ. ನಾನು ಮಾನ್ಯ ಶಾಸಕರಿಗೆ ಆಗ್ರಹ ಪಡಿಸ್ತೇನೆ, ನೀವು ಮಂತ್ರಿಯಾಗಿ ಮೊದಲು ನಿಮ್ಮ ಕ್ಷೇತ್ರದಲ್ಲಿ, ನೀವು ಶಾಸಕರಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗವನ್ನು ಉಳಿಸೋ ಯೋಗ್ಯತೆ ನಿಮಗಿಲ್ಲ ಅಂತಂದರೆ ನೀವು ಕಂದಾಯ ಮಂತ್ರಿಯಾಗಿರೋಕ್ಕೆ ಯೋಗ್ಯರಲ್ಲ, ನೀವು ಅಯೋಗ್ಯರು. ಯಾಕಂತಂದರೆ ನಿಮ್ಮ ಕ್ಷೇತ್ರದಲ್ಲೇ ಇರ್ತಕ್ಕಂಥ ಇಷ್ಟೆಲ್ಲ ಸರ್ಕಾರಿ ಜಮೀನು ಅತಿಕ್ರಮಣ ಆಗಿದೆ, ಬಂದು ಸಾರ್ವಜನಿಕರದ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಸ್ಮಶಾನ ಒತ್ತುವರಿ ಆಗಿದೆ, ಅದಕ್ಕೆ ಬಂದು 4-5 ವರ್ಷದಿಂದ ಬಂದು ಕೂಡ ನಿರಂತರವಾಗಿ ಅರ್ಜಿಗಳು ಕೊಟ್ಟು ನಿಮಗೂ ಬಂದು ಮನವಿ ಪತ್ರ ಕೊಟ್ಟರು ಕೂಡ ತಾವು ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಅಂತಂದರೆ ಇದರಲ್ಲಿ ನಿಮ್ಮ ಪಾತ್ರ ಎಷ್ಟಿದೆ, ನಿಮ್ಮ ಶೇರ್ ಎಷ್ಟಿದೆ ಅಂತ ನಾವು ಕೇಳಬೇಕಾಗತ್ತೆ. ನಾನು ಶಾಸಕರಿಗೆ ಆಗ್ರಹ ಪಡಿಸ್ತೇನೆ, ನಿಮ್ಗೇನಾದರೂ ಯೋಗ್ಯತೆ ಇದ್ದರೆ ನೀವು ಆ ಸ್ಥಾನದಲ್ಲಿ ಮುಂದುವರಿಬೇಕು ಅಂದರೆ ತಕ್ಷಣ ಅಧಿಕಾರಿಗಳನ್ನು ಕರೆದು ಅದನ್ನು ಸರ್ವೆ ಮಾಡಿಸಿ ಸರ್ಕಾರಿ ಜಾಗ ಉಳಿಸುವಂಥ ಕೆಲಸ ಮಾಡಿ. ಸರ್ಕಾರಿ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಅಲರ್ಟ್ ಮಾಡಿದಂಥ ಜಾಗ ಇವತ್ತು ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ ಅಂತ ಆದರೆ ನಿಮ್ಮ ಪಾತ್ರ ಎಷ್ಟು, ನಿಮ್ಮ ಪಾಲೆಷ್ಟು? ಅದಕ್ಕಾಗಿ ಇವತ್ತು ನಮ್ಮನ್ನು ನೀವು ತಹಸೀಲ್ದಾರ್ ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡಬಾರ್ದು ಅಂತನೋ, ಮನವಿ ಪತ್ರ ಕೊಡಬಾರ್ದು ಅಂತನೋ ನಮ್ಮನ್ನು ನೀವು ಅರೆಸ್ಟ್ ಮಾಡಿರ್ಬೋದು. ಅದಕ್ಕೆ ನಾವು ಒಂದು ತೀರ್ಮಾನವನ್ನು ಮಾಡ್ತಿದ್ವಿ. ದಿನಾಂಕ ಯಾವತ್ತು ಅಂತ ನಿಶ್ಚಯ ಅನೌನ್ಸ್ ಮಾಡ್ತೇನೆ. ಮುಂದಿನ ಸಾರಿ ಇಡೀ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರ ಎಲ್ಲೆಲ್ಲಿ ಅತಿಕ್ರಮಣ ಆಗಿದೆಯೋ, ಮುಖ್ಯವಾಗಿ ಕೋಗಿಲು ಈ ಭಾಗದ ಎಲ್ಲ ಜನ ಸೇರಿ ಅವ್ರ ಮನೆಗೆ ಮನವಿ ಪತ್ರ ಕೂಡ ಕೊಟ್ಟಿದ್ವಿ. ದಿನಾಂಕ ಯಾವತ್ತು ಅಂತ ಹೇಳ್ತೀನಿ. ಶಾಸಕರ ಮನೆಗೆ, ಮಂತ್ರಿಗಳ ಮನೆಗೆ ಅವ್ರಿಗೆ ಮನವಿ ಪತ್ರ ಕೊಡ್ತೀವಿ. ನೀವೇನಾದರೂ ನಾವು ಬರೋಕ್ಕೆ ಮುಂಚೆ ನಿಮ್ಗೇನಾದರೂ ತಾಕತ್ತಿದ್ರೆ ಅಥವಾ ನೀವೇನಾದರೂ ಒಬ್ಬ ಯೋಗ್ಯ ಮಂತ್ರಿ ಆಗಿದ್ರೆ ಅದನ್ನು ತಕ್ಷಣ ಕ್ರಮ ತಗೊಳ್ಬೇಕು, ಅದು ಸರ್ವೆ ಮಾಡಿಸ್ಬೇಕು, ಆ ಸರ್ಕಾರಿ ಜಾಗ ಉಳಿಸ್ಬೇಕು. ಸರ್, ಯಾರ ಓಲೈಕೆಗೋಸ್ಕರ ಕಂದಾಯ ಸಚಿವರು ನಿಂತಿದ್ದಾರೆ ಅಂತ ಸರ್ ಒತ್ತುವರಿ ವಿಚಾರದಲ್ಲಿ? ನೋಡಿ, ಅದೇ ಆಶ್ಚರ್ಯ ಆಗ್ತಿರ್ತಕ್ಕಂಥದ್ದು. ನಾನು ಮಾಧ್ಯಮಗಳಲ್ಲಿ ಸಭೆಗಳಲ್ಲಿ ನೋಡ್ತಿದ್ದೆ, AC ತರಾಟೆಗೆ ತೆಗೆದುಕೊಂಡ ಸಚಿವರು, ತಹಸೀಲ್ದಾರ್ ಮೇಲೆ ಕ್ರಮ ಜರುಗಿಸಲು ಆಗ್ರಹ, ಈ ಥರದ ಭಾಳಷ್ಟು VI ಮೇಲೆ ಜೋರಾಗಿ ಮಾತಾಡಿದ ಶಾಸಕರು, ಅಧಿಕಾರಿಗಳನ್ನು ಇದೇ ರೀತಿ ಪ್ರತಿದಿನ ಆಫೀಸ್ಗೆ ಹೋಗಿ ಏನೋ ತರಾಟೆ ತಗೋತಾವ್ರೆ ಅಂತ ಮಾಧ್ಯಮಗಳಲ್ಲಿ ನೋಡಿದ್ದೆ. ಇವತ್ತು ನನಗೆ ಆಶ್ಚರ್ಯ, ನಿಂದೇ ವಿಧಾನಸಭಾ ಕ್ಷೇತ್ರ ಅಣ್ಣ, ನೀವೇ 18 ವರ್ಷ ಇಲ್ಲಿ ಶಾಸಕರಾಗಿದ್ದೀರಾ, ತಾವು ಕಂದಾಯ ಮಂತ್ರಿಗಳಾಗಿದ್ದೀರಾ, ಎಲ್ಲೆಲ್ಲಿ ಏನೇನಂತ ಗೊತ್ತಿದ್ರೂ ಕೂಡ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಅತಿಕ್ರಮಣ ಆಗಿದ್ರು ಕೂಡ ಸುಮ್ಮನಿದ್ದೀರಾ ಅಂತಂದರೆ ನನಗೇನೋ ಇವ್ರಿಗೇನೋ ಶೇರ್ಗಿರ್ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಯಾಕೆ ಸುಮ್ಮನೆ ಇರೋಕ್ಕೆ ಸಾಧ್ಯ ಅಂತೂ ಇಲ್ಲ. ಯಾರ್ದೋ ಪಾತ್ರ ಇದೆ, ಇಲ್ಲ ಅವ್ರದ್ದು ಶೇರ್ ಇರ್ತದೆ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ನನ್ನ ಆಗ್ರಹ ಇಷ್ಟೇ, ನೀವು ಸರಿಯಾದವರಾದರೆ, ಸಚ್ಚಾರಿತರಾದರೆ, ಅಥವಾ ನಿಮ್ಗೆ ಇಲಾಖೆಯಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಮನಸ್ಸಿದ್ರೆ
ತಕ್ಷಣ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ. ಎಲ್ಲೋ ತಗೊಳ್ಳೋದಲ್ಲ, ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಮೇಲೆ, ಇಲ್ಲಿರ್ತಕ್ಕಂಥ AC ಮೇಲೆ, ಇಲ್ಲಿರ್ತಕ್ಕಂಥ DC ಕರೆದು ಮೀಟಿಂಗ್ ಮಾಡಿ ಸರ್ಕಾರಿ ಜಾಗ ಎಷ್ಟಿದೆಯೋ ಅಷ್ಟನ್ನ ಫಸ್ಟ್ ಉಳಿಸ್ರಪ್ಪ ಅಂತ ಒಂದು ಆರ್ಡರ್ ಮಾಡಲಿ. ಇದು ನಮ್ಮ ಆಗ್ರಹ. ಸರ್, ಸಚಿವರು ಎಲ್ಲೋ ಒಂದ್ ಕಡೆ ಬೇನಾಮಿ ವ್ಯಕ್ತಿಗಳನ್ನ ಇಟ್ಕೊಂಡು ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ತಿದಾರೆ ಅಂತ ಒಂದು ಆರೋಪ ಹೆಚ್ಚಿನದಾಗಿ ಕೇಳ್ಪಡ್ತಾರೆ. ಸರ್, ಈಗಾಗಲೇ ಎಲ್ಲ ಜನ ಮಾತಾಡ್ತಿದ್ದಾರೆ. ಸಚಿವರ ಸಹೋದರರನ್ನ ಇಟ್ಕೊಂಡು ಇರ್ತಕ್ಕಂಥ ಎಲ್ಲ ಸರ್ಕಾರಿ ಜಾಗವನ್ನ ಲೂಟಿ ಮಾಡಕ್ ಹೊರಟಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ. ನಾನು ಹೇಳ್ತಾ ಇಲ್ಲ, ಜನ ಮಾತಾಡ್ತಿದ್ದಾರೆ. ಅದಕ್ಕೆ ಉತ್ತರನ ಸಚಿವರು ಶಾಸಕರೇ ಕೊಡ್ಬೇಕಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.